ಕರುಣಿಸಿ ಬಾರೋ ದರುಶನ ತೋರೋ, ಕರುಣಿಸಿ ಬಾರೋ ದರುಶನ ತೋರೋ, ದೀನನ ಮೊರೆ ಕೇಳು. ಹಾಯ್ ಸ್ನೇಹಿತರೆ, ಇವತ್ತು ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಸ್ನೇಹಿತರೆ ಈ ಹರಿಕತೆ, ಈ ರಾಮಾಯಣ, ಈ ಮಹಾಭಾರತ ಇದಂತಹ ಒಂದು ಸಂಸ್ಕೃತಿ ಕಲೆಯನ್ನು ಇವತ್ತಿಗೂ ಒಬ್ಬರು ನಮ್ಮ ಹಿರಿಯ ಗುರುಗಳಂತಹ ಈ ಒಂದು ನಾಟಕ ಅಂದರೆ ಸ್ನೇಹಿತರೆ ಹಳ್ಳಿ ಕಡೆಗಳಲ್ಲಿ ನಮ್ಮ ರೈತರಿಗೆ ಮನರಂಜನೆ ಕೊಡುವಂತಹ ಒಂದು ಕಾರ್ಯಕ್ರಮಗಳನ್ನ ಪೂರ್ವಜರ ಕಾಲದಿಂದ ಅಂದರೆ ಸ್ನೇಹಿತರೆ ಒಂದು 50 ವರ್ಷದಿಂದ ನಿರಂತರವಾಗಿ ಅವರು ಏನು ಮಾಡಿದ್ದಾರೆ ಅಂತಂದರೆ ಮನರಂಜನೆ, ನಮ್ಮ ರೈತರಿಗೆ ಮನರಂಜನೆ ಕೊಡುವಂತಹ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸ್ನೇಹಿತರೆ. ಅಂತಾಗೆ ಈಗ ನಮ್ಮ ಚಾನಲಲ್ಲಿ ನಮ್ಮ ವೀಕ್ಷಕರು ಸಹ ತುಂಬ ನಮ್ಮ ರೈತರ ಕಂಟೆಂಟ್ನೇ ನೋಡ್ತಿರ್ತಾರೆ. ಹಾಗಾಗಿ ಈಗ ರೈತರ ಕಂಟೆಂಟ್ಗೆ ಈ ಥರ ನಮ್ಮ ಈಗ ಪೂರ್ವಜರ ಕಾಲದಿಂದಲೂ ಈಗ ಹಲವಾರು ವಿಧವಾದಂತಹ ಮಹಾಭಾರತ, ರಾಮಾಯಣ ಇಂಥ ನಾಟಕಗಳನ್ನ ಹರಿಕತೆ ಕಲಿಸುವಂತಹ ಗುರುಗಳು ಈಗ ಅವ್ರನ್ನ ಒಂದು ಕಾರ್ಯಕ್ರಮನ ಅವ್ರನ್ನೊಂದು ಸಂದರ್ಶನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಅವರೆಲ್ಲ ಏನೆಲ್ಲ ಯಾವೆಲ್ಲ ನಮ್ಮ ರೈತರಿಗೆ ಮನೋರಂಜನೆ ಕೊಡುವಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ತಿಳ್ಕೊಳ್ಳೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ನಮಸ್ಕಾರಗಳು. ನಮಸ್ತೆ. ಓಕೆ, ಈಗ ಮೂಲತಃ ನೀವೆಲ್ಲೇ ಅವರು? ಮೂಲತಃ ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ, ಓಕೆ, ಮಾಗಡಿ ತಾಲೂಕು, ಓಕೆ, ಮಾಡಬಳ್ಳು ಹೋಬಳಿ, ಬೆಳಗವಾಡಿ ಗ್ರಾಮ ಅಂತ ತಾಲೂಕಿನ ಒಂದು ಕಡೆ ಭಾಗದಲ್ಲಿದೆ. ಓಕೆ ಗುರುಗಳೇ, ಈ ರಂಗಭೂಮಿ ಕಲಾವಿದರಾಗಿ ಎಷ್ಟು ವರ್ಷದಿಂದ ಈ ಸೇವೆ ಸಲ್ಲಿಸ್ತಾ ಇದ್ದೀರಾ ನೀವು? ಇದು ನಮಗೆ ಸುಮಾರು ನಾವು 15-20 ವರ್ಷ ಹುಡುಗರಿದ್ದಾಗಲೇ ಓಕೆ, ಇದು ನಮ್ಮ ತಂದೆಯವರು ಕಲಾವಿದರಾದ ದೆಸೆಯಿಂದ ಓಕೆ ಓಕೆ ಇದು ನಮಗೆ ಅಲ್ಲಿಂದನೂ ಬೆಳ್ಕೊಂಬತ್ತು. ನಾಟಕಕ್ಕೆ ಸೇರ್ಕೊಂಡು ಪಾತ್ರ ಮಾಡ್ದೋ. ಹಾಗೇನೆ ನಮ್ಮೂರಲ್ಲಿ ಒಬ್ರು ಸಿಂಗಾಚಾರ್ ಅಂತ ಇದ್ರು, ಆರ್ಮಿ ಪಾಠನ ಅವ್ರ ಹತ್ರ ಕಲ್ತೋ. ಸರಿಗಮಪ ಅಂತ ಅದ್ ಕಲ್ತ್ಕೊಂಡು ಹಾಗೆ ನುಡಿಸಿ ಸ್ನೇಹಿತರೆಲ್ಲ ಸೇರ್ಕೊಂಡು ಈಗ ಇದನ್ನ ಏನು ಅಂದ್ರೆ ನಿಮ್ಮ ತಂದೆಯಿಂದ ಹಂಗೆ ನೀವು ಕಂಟಿನ್ಯೂ ಮಾಡ್ತಾ ಇದೀವಿ. ಈಗ ನಿಮಗೆ ಇದು ತೃಪ್ತಿ ಅನ್ಸಿದೆ ಗುರುಗಳೇ? ತುಂಬಾ ತೃಪ್ತಿ ಅನ್ಸಿದೆ. ಓಕೆ, ಎಷ್ಟು ವರ್ಷದಿಂದ ಇದೇ ಇದ್ರಲ್ಲಿ ಇದ್ದೀರಾ, ಫೀಲ್ಡ್ ಅಲ್ಲಿ ಇದ್ದೀರಾ? ನಾನು 1989ನೇ ಇಸ್ವಿಲೆ ನಾಟಕ ಕಲ್ಸಕ್ ಶುರು ಮಾಡಿದೆ. ಓಕೆ ಓಕೆ, ಇಲ್ಲಿ ತನಕ ನಮ್ಮ ರೈತರಿಗೆ ಎಷ್ಟು ನಾಟಕಗಳು ನೀವು ಕಲ್ಸಿದ್ದೀರಾ ಗುರುಗಳೇ? ನಾನು ಇಲ್ಲಿವರೆಗೆ ಸಾಮಾನ್ಯವಾಗಿ ಒಂದು 300 ನಾಟಕದವರೆಗೂ ಆಡಿಸಿದ್ದೀನಿ. 300 ನಾಟಕ. ಮಹಾಭಾರತದಲ್ಲಿ, ಓಕೆ, ಕುರುಕ್ಷೇತ್ರ, ಓಕೆ, ರಾಮಾಯಣ ಅಂತೂ ನಮ್ಮ ಕೈಲಿ ತುಂಬಾ ಪ್ರಸಿದ್ಧ. ರಾಮಾಯಣ ಸಂಪೂರ್ಣ ರಾಮಾಯಣ ಡೆಲ್ಲಿಲಿ ಹೋಗಿ ಆಡ್ಸ್ಕೊಂಡ್ ಬಂದಿದೀವಿ. ಓಕೆ ಓಕೆ, ಬಹಳಷ್ಟು ಕಡೆ ಆಡ್ಸಿದೀವಿ. ಓಕೆ, ಇದಕ್ಕಿಂತ ಮುಂಚಿತದಿಂದನೂ ಹರಿಕತೆಯಲ್ಲಿ ನಾವು ಪ್ರಾರಂಭ ಮಾಡೋದು ಕಲೆನ. ಓಕೆ ಓಕೆ, ಯಕ್ಷಗಾನ ಓದೋದು ನಮ್ಗೆ ಒಂದು 15 ವರ್ಷ ಹುಡುಗಲೇ ಶುರುವಾಯ್ತು. ಮನೆ ಮನೆಗೆ ಹೋಗಿ ಬುಕ್ ತಗೊಂಡು ಯಕ್ಷಗಾನ ಓದ್ತಾ ಇದ್ವಿ. ಒಂದ್ ದಿನಕ್ಕೆ 2-3 ಮನೇಲಿ ಹೋದ್ಬಿಟ್ಟು ಬರೋ ನವಗ್ರಹ ಪೂಜೆ ಮಾಡ್ಬಿಟ್ಟು ಅಲ್ಲಿಂದ ನಮಗೆ ಶುರುವಾಯ್ತಿದ್ದು. ಆ ಜರ್ನಿ ಹಂಗೆ ಈಗ ಕಂಟಿನ್ಯೂ ಮಾಡಿದ್ವಿ. ಆಮೇಲೆ ಮಹಾದೇವ ಶಾಸ್ತ್ರಿಗಳು ಅಂತ ನಮ್ಮೂರ್ ಪಕ್ಕ ಕೋರಮಂಗಲ. ಅವ್ರು ನಿಮ್ಮ ಗುರುಗಳ? ನಮ್ಮ ಗುರುಗಳು, ತುಂಬಾ ಒಳ್ಳೆ ಗುರುಗಳು. ನಮಗೆ ಎಲ್ಲಾ ಬುಕ್ನು ಬರ್ಸಿ ಕೊಟ್ಟು ಯಾವ ವಿಧವಾದ ಆಕ್ಷೇಪಣೆ ಇದನ್ನೇ ಅವ್ರದ್ದು ಕೇಳಲಿಲ್ಲ. ಓಕೆ, ಅಲ್ಲ ಗುರುಗಳೇ, ಈಗ ನೀವು ಈ ಸ್ಥಾನಕ್ಕೆ ಬರಕ್ಕೆ ನಿಮ್ಗೆ ಯಾರು ಸ್ಫೂರ್ತಿ ಅಂದ್ರೆ ನಿಮ್ಮ ಗುರುಗಳಾಗಿ ಯಾರು ನಿಮಗೆ ಬೆನ್ನೆಲುಬಾಗಿ ನಿಂತಿದ್ದು? ನಮ್ಗೆ ಬೆನ್ನೆಲುಬಾಗಿ ಅಂದ್ರೆ ಈಗ ನಿಮ್ ತಂದೆಯವರು ಇರ್ಬೋದು, ಗುರುಗಳು ಅಂತ ಹೇಳಿದ್ರಿ, ಯಾರು ಮಾರ್ಗದರ್ಶನದಲ್ಲಿ ನೀವು ಇಲ್ಲಿಗನ ಬಂದಿದ್ದೀರಿ? ಅಂದ್ರೆ ನಾವು ಮುಂದಕ್ಕೆ ಹೆಜ್ಜೆ ಇಟ್ಟಾಗ ಗುರುಗಳ ಮಾರ್ಗದರ್ಶನನೇ. ಗುರುಗಳ ಮಾರ್ಗದರ್ಶನ. ಹರಿಕತೆ ಕಲಿಯೋದಕ್ಕೆ ನಾವು ಸಾಮಾನ್ಯವಾಗಿ ಯಕ್ಷಗಾನ ಓದಕ್ಕೆ ಶುರು ಮಾಡ್ಕೊಂಡು ಅಷ್ಟೇನೆ. ಹರಿಕಥಾ ರೂಪಕ್ಕೆ ಬರ್ಬೇಕಾದ್ರೆ ನಮ್ಮ ಮಾಧವ ಶಾಸ್ತ್ರಿಗಳು ಅವ್ರ ಹತ್ರ ಹೋದಾಗ ಹೀಗ್ ಮಾಡ್ಬೇಕು, ಈಗ ಮಾಡ್ಬೇಕು ಅಂತ ಅವ್ರ ಹತ್ರ ನಾವು ಮುಂದುವರ್ಕೊಂಡು ಈಗ ನಮ್ಮ ವೀಕ್ಷಕರಿಗೆ ಈ ಸರಿಗಮಪ ಅನ್ನೋದೊಂದು ನಿಮ್ಮ ಕೈಯಲ್ಲಿ ನುಡಿಸಿ ಒಂದ್ಸತಿ ತಿಳಿಸ್ಕೊಡ್ತೀರಾ? ಇದು ಬಹಳ ಮುಖ್ಯವಾದ ಕೇಳ್ತಾ ಇದ್ದೀರಾ. ಓಕೆ, ಗುರುಗಳು ಹೇಳ್ಕೊಟ್ಟಿದ್ದು. ಓಕೆ ಗುರುಗಳೇ. ಸಾ ರೀ ಗಾ ಮಾ ಪಾ ಗಾ ನೀ ಸಾ ಸಾ ನೀ ದಾ ಪಾ ಮಾ ಗಾ ರೀ ಸಾ. ಇದರಿಂದ ನಾವು ಮುಂದೆ ಪ್ರಾರಂಭ ಮಾಡಿಕೊಂಡು ಹಾಗೆ ಹಾಡ್ತಾ ನುಡಿಸ್ಕೊಂಡು ಅದಕ್ಕೆ ಜಂಟಿ ಸ್ವರ ಅಂತೆ, ತಾಳ ಯಾವುದು, ಅದನ್ನೆಲ್ಲ ಮತ್ತೆ ಗುರುಗಳಿಂದ ತಿಳ್ಕೊಂಡು ನಾಟಕಗಳ ಹಾಡ್ತಾ ನಾವೆಲ್ಲ ಕಲಾವಿದರಾಗಿದ್ದೀರಾ. ಗುರುಗಳೇ, ಈಗ ನಮ್ಮ ರೈತರಿಗೆ ಒಂದು ಮನರಂಜನೆ ಕೊಡುವಂತಹ ಒಂದು ಗೀತೆನ ನೀವು ಆಡಬೇಕು.
ಅದನ್ನ ಯಾವ ಗೀತೆ ಆಡ್ತೀರಾ ಅಂತ ನೀವು ಈಗ ಅದನ್ನ ನಮ್ಮ ವೀಕ್ಷಕರಿಗೆ ನೀವು ಡೈರೆಕ್ಟ್ ಆಗಿ ಈಗ ಒಂದು ಆಡಿ ತೋರಿಸ್ಬೇಕು ಗುರುಗಳೇ. ನಮ್ಮ ರೈತರು ಹೊಲ ಗದ್ದೆಗಳಲ್ಲಿ ಕೆಲಸ ಮುಗಿಸ್ಕೊಂಡು ಓಕೆ ಓಕೆ ಹೌದು ಗುರುಗಳೇ. ಸಾಯಂಕಾಲ ಆದಾಗ ಮನೆಗೆ ಬಂದಾಗ ಹೌದೌದು ಅವ್ರ ಮನಸ್ಸಿಗೆ ಮುದ ನೀಡೋದು ಒಂದು ಇಂಪಾದಂತ ಗಾನ ಕೇಳಬೇಕು, ಜ್ಞಾನ ಹೌದೌದು ಎಲ್ಲ ತಿಳ್ಕೊಳ್ತಕ್ಕಂತಹದ್ದು ಆಗಿನ ಕಾಲದಲ್ಲಿ ಈ ನಾಟಕ, ಒಂದು ಭಜನೆ, ಹೌದೌದು ಗುರುಗಳೇ, ಹಾಗೂ ಹರಿಕತೆ ಬಿಟ್ರೆ ಅನ್ಯ ಮಾರ್ಗ ಇರಲಿಲ್ಲ. ಇವತ್ತು ನೂರಾರು ಸಾಧನ ಬಂದವೆ, ಹೌದೌದು ಅದರಿಂದ ತಿಳ್ಕೊತಾರೆ ಜನ. ಹೌದೌದು ಅವಾಗ ಒಂದು ನಾಟಕದಲ್ಲೇ ಎಲ್ಲಾ ಜ್ಞಾನ ಬರ್ತಾ ಇತ್ತು ಜನಕ್ಕೆ. ಹೌದೌದು ಗುರುಗಳೇ. ಅದಕ್ಕಾಗಿ ನಮ್ಮ ರೈತರಿಗಾಗಿ ಒಂದು ರಾಮಾಯಣದ ಸಂಪೂರ್ಣ ರಾಮಾಯಣದ ರಾಮನ ಒಂದು ಗೀತೆಯನ್ನ. ಹೌದು ಗುರುಗಳೇ, ನಾವು ಕೇಳೋಣ ಗುರುಗಳೇ. ಓಕೆ. जानकी प्राण सखी अगलिदೆಯಾ ಕಮಲಮುಖಿ जानकी प्राण सखी अगलिदೆಯಾ कमलमुखी जानकी पंचवटी थटा पुण्यरूपिणी पंचवटी तट पुण्यरूपिणी गोदानंदन हंसगमने गोदानंदन हंसगमने चित्रकूटद चारिणी तरुणी चित्रकूटद चारिणी तरुणी अयोध्या जनमन अमृत वर्षिणी अयोध्या जनमन अमृत वर्षिणी जानकी प्राण सखी अगलिदೆಯಾ कमलमुखी जानकी ನಿನ್ನಿಲ್ಲದೆನ್ನಯ ಬಾಳಿದು ವಿಫಲ ನೀನಿಲ್ಲದೆನ್ನಯ ಬಾಳಿದು ವಿಫಲ ಚಿಂತಾ ಸಂಚಿತ ಕಂದು ಜಾಲ ಜಾಲ ವಿರಗ ವೇದನೆ ಸಹಿಸಲಾಗದಳ ಸೀತಾ ವಿರಗ ವೇದನೆ ಸಹಿಸಲಾಗದಳ ತನುವ ದಹಿಸುವ ಚಿರತ ಚಿತ್ತಾನಲ ತನುವ ದಹಿಸುವ ಚಿರತ ಚಿತ್ತಾನಲ जानकी प्राण सखी अगलिदೆಯಾ कमलमुखी जानकी सीता जानकी सीता जानकी ಗುರುಗಳೇ, ಈಗ ಹಲವಾರು ರೀತಿಯ ನಾಟಕಗಳನ್ನ
ರಸಮಂಜರಿ ಕಾರ್ಯಕ್ರಮಗಳಾಗಿರ್ಬೋದು, ಇಲ್ಲ ಕಥಾ ನಾಯಕರು, ಈ ತರದೆಲ್ಲ ನೀವು ತುಂಬಾ ರೈತರಿಗೆಲ್ಲ ಈಗ ಕಲ್ಸಿದಿರಾ, ಆಡ್ಸಿದಿರಾ. ಓಕೆ, ಈಗ ನಿಮ್ಗೆ ಈ ಸರ್ಕಾರದಿಂದ ಯಾವ್ಯಾವ ತರಹದ ಪ್ರಶಸ್ತಿಗಳು ದೊರೆತಿವೆ ಗುರುಗಳೇ ನಿಮ್ಗೆ? ನಮ್ಗೆ ಹಲವಾರು ಸಂಘ ಸಂಸ್ಥೆಗಳು ಓಕೆ, ಕರೆದು ಗೌರವಿಸಿ ಪ್ರಶಸ್ತಿ ಕೊಡ್ತಾರೆ. ಇವೆಲ್ಲ ಅದೇನಾ ಗುರುಗಳೇ? ಇವೆಲ್ಲ ಅದೇನೆ. ಕುಮಾರಸ್ವಾಮಿ ಹುಟ್ಟುಹಬ್ಬದ ಪ್ರಯುಕ್ತ ಓಕೆ, ಅದು ನಮಗೆ ಬೆಂಗಳೂರಿನಲ್ಲಿ ಸಿಕ್ಕಂತ ಪ್ರಶಸ್ತಿ. ಓಕೆ ಗುರುಗಳೇ, ಇದು ಕೆಂಪೇಗೌಡ ಫೌಂಡೇಶನ್ ಅವ್ರು ಕೊಟ್ಟಿರೋದಾ? ಇದು ಕೆಂಪೇಗೌಡ ಫೌಂಡೇಶನ್ ಅವರು. ಓಕೆ, ಒಂದು ಡೆಲ್ಲಿದು ಐತಿ ನೋಡಿ. ಓಕೆ ಓಕೆ, ಡೆಲ್ಲಿ ನಮ್ಮ ಕರ್ನಾಟಕ ಸಂಘದವರು ಒಂದು ಪ್ರಶಸ್ತಿ ಕೊಟ್ಟು ಕೆಂಪೇಗೌಡ ಪ್ರಶಸ್ತಿ ಅಂತ ನಮಗೆ ಗೌರವಿಸಿದ್ದಾರೆ. ಓಕೆ ಓಕೆ ಗುರುಗಳೇ, ನೀವು ಈ ಎಷ್ಟೆಲ್ಲ ಪ್ರಶಸ್ತಿ ತಾಣಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀರಾ ಗುರುಗಳೇ? ತುಂಬಾ ಕಷ್ಟಪಟ್ಟಿದ್ದೀವಿ. ತುಂಬಾ ಹಲವಾರು ಗುರುಗಳ ಹತ್ರ ಹೋಗಿದ್ದೀವಿ. ಓಕೆ, ಸಾಧನೆ ಮಾಡಿದ್ವು. ಸಾಧನೆ ಮಾಡೋದು ಮೊದಲೇ ಗಾದಿ ಹೇಳ್ತಾರಲ್ಲ, ಸಾಧಕ ವಿದ್ಯೆ ಬಾಧಕ ದ್ರವ್ಯ ಅಂತ. ಸಾಧನೆ ಮಾಡಿ ವಿದ್ಯೆ ಕಲಿಬಹುದು ಅನ್ನೋದಂತೂ ಸತ್ಯ. ಓಕೆ ಓಕೆ, ಹಗಲು ಇರಲು ಅದ್ರ ಮೇಲೆ ಗಮನ ಇತ್ತು. ನಾವು ಹೊಲದ ಹತ್ರ ಕೆಲಸ ಮಾಡ್ಕೊಂಡು ಎಷ್ಟೇ ಕಷ್ಟದಿಂದ ಮನೆಗೆ ಬಂದ್ರು ಒಂದ್ ಸ್ವಲ್ಪ ಹೊತ್ತಾರು ಹೋಗಿ ಹಾರ್ಮೋನಿ ನುಡಿಸ್ಬೇಕು. ಪ್ರಾಕ್ಟೀಸ್ ತಗೊಂತಾ ಇದ್ರಿ? ಮಾಡ್ಬೇಕು. ಇದು ಚಿಕ್ಕಂದಿನಿಂದ ಅದು ಬಂದ್ಬಿಡ್ತು. ಗುರುಗಳೇ, ಈಗಿನ ಯುವಕರಾಗಿರ್ಬೋದು, ಯುವತಿಯರಾಗಿರ್ಬೋದು, ಈ ತುಂಬಾ ಜನ ಈಗ ಮೊಬೈಲ್ ಹತ್ತ ಆ ಕಡೆ ಈ ಕಡೆ ಎಲ್ಲ ಗಮನ ಕೊಡ್ತಿದ್ದಾರೆ. ಈ ನಾಟಕಗಳಾಗಿರ್ಬೋದು, ಇಲ್ಲ ಈಗ ಭಜನೆಗಳಾಗಿರ್ಬೋದು, ಇಲ್ಲ ಕಥಾ ಇದಾಗಿರ್ಬೋದು, ಈ ತರದ್ದು ಕಮ್ಮಿ ಆಗ್ಬಿಟ್ಟಿದೆ ಗುರುಗಳೇ. ಅಂತವ್ರಿಗೆಲ್ಲ ನೀವೇನು ಸಂದೇಶ ಕೊಡ್ತೀರಾ? ಇದನ್ನೆಲ್ಲ ನಾವು ಆಲೋಚನೆ ಮಾಡಿ ಹೇಳೋದಾದ್ರೆ, ಇದರಿಂದ ನಾವು ನಮ್ಗೆ ಮೋಸ ಮಾಡ್ಕೋತಾ ಇದೀವಿ. ಇದರಿಂದ ತುಂಬಾ ಅನುಕೂಲ ಇದೆ. ಆರೋಗ್ಯ ದೃಷ್ಟಿ ಇರ್ಬೋದು, ಓಕೆ, ಒಂದು ಜ್ಞಾನದ ದೃಷ್ಟಿಯಿಂದ ಇರ್ಬೋದು, ಓಕೆ, ಒಂದು ಸಮಾಜದ ತಿದ್ದೋ ಅಂತ ಕೆಲಸ ಆಗಿರ್ಬೋದು. ಓಕೆ ಓಕೆ, ಪ್ರತಿಯೊಂದನ್ನು ನಾವು ಇದರಿಂದ ನಾವು ವಂಚಿತರಾಗ್ತಾ ಇದೀವಿ. ಈಗಿನ ಸಮಾಜಕ್ಕೆ ಇದು ಬಹಳ ಮುಖ್ಯವಾದ್ದೇನೆ. ಹೌದು. ಈಗ ನಮ್ಮ ಹಿಂದಿನ ಕಾಲದ ರೈತರು ಏನ್ ಮಾಡ್ತಿರೋದು ಗುರುಗಳೇ, ಈ ಹೊಲದಲ್ಲಾಗಿರ್ಬೋದು, ಬೆಳಗಿಂದ ಸಂಜೆವರೆಗೂ ಅವರು ನಿರಂತರವಾಗಿ ಕೆಲಸ ಮಾಡಿ ಬಂದು ಈ ತರದ್ದು ಒಂದು ಅಂದ್ರೆ ಒಂದು ಮೃದುರವಾದಂತಹ ಒಂದು ಗೀತೆನ ಕೇಳಿ ಅವರು ಮಲಗ್ತಾ ಇದ್ರು. ಹೌದು. ಅಂದ್ರೆ ಈಗಿನ ಜನರೇಷನ್ ಅದೆಲ್ಲ ಈಗ ಬಿಟ್ಟುಬಿಟ್ಟಿದೆ. ಅಂತವ್ರಿಗೆಲ್ಲ ನೀವ್ ಏನ್ ಹೇಳ್ತೀರಾ? ಅದೆಲ್ಲ ಬಿಟ್ಟು ದೇಶದಿಂದನೇ ಕಾಯಿಲೆಗಳು, ಕಣ್ಣಿನ ರೋಗ, ಶುಗರ್ ರೋಗ, ಓಕೆ, ಹಲವಾರು ರೋಗಗಳು ಕಾಡಕ್ ಶುರುವಾಯ್ತವೆ. ಇದನ್ನ ಸರ್ಕಾರದವರು ಕೂಡ ಇದಕ್ಕೆ ಪ್ರೋತ್ಸಾಹ ನೀಡ್ತಾವ್ರೆ. ಅವತ್ತಿಂದ ನೋಡ್ಕೊಂಡ್ ಬಂದವ್ರು ಇವತ್ತು ನೀಡ್ತಾವ್ರೆ. ಈಗ ಕಿದ್ವಾಯಿ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಕರೆಸಿ ಎದುರು ಕುಂಡ್ರಿಸಿ ಆಡಿಸ್ತಾರೆ. ಆಡಿಸ್ತಾರೆ. ಈಗ ನಮ್ಮ ಹಿಂದಿನ ಒಂದು ಹಳ್ಳಿಗಾಡಿನಲ್ಲೂ ಇದು ನಡೀತಾ ಇತ್ತು. ಒಂದ್ ಗಳಿಗೆ ಹೋಗಿ ಭಜನೆ ಮಾಡೋದು, ದೇವಸ್ಥಾನಗಳಲ್ಲಿ ಇಲ್ಲ ಒಂದು ನಾಟಕ ಪ್ರಾಕ್ಟೀಸ್ ಮಾಡೋದು, ಆಯಾಸ ಎಲ್ಲ ನೀಗುವಂತ ಪರಿಸ್ಥಿತಿ ಇತ್ತು ಅವಾಗ. ಈಗ ಕಂಪ್ಯೂಟರ್ ಕಾಲ, ಆದ್ರೂ ಅದನ್ನ ಕೆಟ್ಟದು ಅಂತ ನಾವ್ ಹೇಳಕ್ಕಾಗಲ್ಲ. ಆದ್ರೂ ಕೂಡ ಇದನ್ನ ಬಿಟ್ಟರೆ ನಾವು ಮೋಸ ಮಾಡ್ಕೋತೀವಿ. ಖಂಡಿತ ಇದು ಮನುಷ್ಯನ ಜೀವನಕ್ಕೆ ತುಂಬಾ ಮುಖ್ಯವಾದಂತ ಘಟ್ಟ ಇದು. ಈಗ ರಾಜ್ಕುಮಾರ್ ಆಗಿರ್ಬೋದು, ಎಂತೆಂತ ಮಹಾನುಭಾವರು ಕೂಡ ಇದರಿಂದನೇ ಮುಂದೆ ಬಂದಿರೋದು. ಹೌದು ಗುರುಗಳೇ, ದೊಡ್ಡ ದೊಡ್ಡ ಸಾಧನೆ ಮಾಡಿರೋರಂತೆಲ್ಲ ಇದನ್ನ ಬಿಟ್ಟು ಯಾರು ಮಾಡಿ ಹಾರ್ಮೋನಿಯಂದನೇ ಮುಂದಕ್ಕೆ ಬಂದಿರೋದು. ಗುರುಗಳೇ, ಈಗ ನಮ್ಮ ರೈತರಿಗೆ ನೀವು ಒಂದು ನಾಟಕ ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ಅದನ್ನ ಹೇಗ್ ಪ್ರಾರಂಭ ಮಾಡ್ತೀರಾ? ಮೊದಲಿಗೆ ಈಗ ಅಂದ್ರೆ ಒಂದು ಹಳ್ಳಿಗೆ ಒಂದು ನಾಟಕನ ನೀವು ಒಪ್ಕೊಂತೀರಾ. ಈ ಒಪ್ಕೊಂಡಂತಾಗ ಈ ಅವ್ರಿಗೆ ಈ ಪಾತ್ರ ಸೆಟ್ ಆಗುತ್ತೆ ಅಂತ ಆಯ್ಕೆ ಮಾಡ್ಕೊಳೋದು ಹೆಂಗೆ? ಅವ್ರನ್ನ ನೀವು ಹೆಂಗೆ ತಯಾರಿ ನಡೆಸ್ತೀರಾ? ಬಹಳ ಮುಖ್ಯವಾಗಿ ಕೇಳ್ತಾ ಇದ್ರಿ. ಹೌದು. ಹಿಂದಿನ ಕಾಲದಲ್ಲೆಲ್ಲ ಹೆಂಗಿತ್ತು ಅಂದ್ರೆ, ಊರಿಗೆ 4 ಜನ ಯಜಮಾನರು ಕುಂತ್ಕೊಂಡು, ಮಾಸ್ಟ್ರೆ ನಿಮ್ಮ ಇಷ್ಟ ಬಂದವ್ರಿಗೆ ಯಾರು ಚೆನ್ನಾಗ್ ಆಡ್ತಾರೆ ನೋಡಿ ಆಡಿಸಿ ಒಂದು 3 ದಿನದಲ್ಲಿ ಪಾತ್ರ ಹಂಚಿ ನಮ್ಗೆ ಕೊಡ್ಬೇಕು. ನಾಟಕ ಕೆಟ್ಟರು ನೀವೇ ಜವಾಬ್ದಾರಿ ಅಂತ ಕಂಡೀಷನ್ ಹಾಕೋರು. ಅವಾಗ ನಾವು ಒಂದು 3-4 ದಿವಸ ಆಡಿಸಿ. ಅಲ್ಲ ಗುರುಗಳು, ಈಗ ಪಾತ್ರಗಳನ್ನ ಹೆಂಗೆ ಆಯ್ಕೆ ಮಾಡ್ತೀರಾ? ಈಗ ಭೀಮ ಇರ್ಬೋದು, ರಾವಣ ಇರ್ಬೋದು, ಅರ್ಜುನ ಇರ್ಬೋದು, ಕೃಷ್ಣ ಇರ್ಬೋದು, ಈ ತರ ಹಲವಾರು ಪಾತ್ರಗಳು ಬರ್ತವೆ. ಈ ಬಂದಂತ ಈಗ ನಮ್ಮ ರೈತರಿಗೆ ನೀವ್ ಹೆಂಗ ಅವ್ರ ಪಾತ್ರಗಳು ಸೆಲೆಕ್ಟ್ ಮಾಡ್ತೀರಾ? ಅವರ ಕಂಠ ನೋಡ್ತೀವಿ ಮೊದಲಿಗೆ. ಕಂಠ ಮೇನ್, ಆಮೇಲೆ ಬಾಡಿ ಲ್ಯಾಂಗ್ವೇಜು, ಆಮೇಲೆ ಲಕ್ಷ್ಮಣ ಹೆಂಗಿರ್ಬೇಕು, ರಾಮ ಎಷ್ಟು ಉದ್ದ ಇರ್ಬೇಕು, ಅದನ್ನೆಲ್ಲ ಆಲೋಚನೆ ಮಾಡಿ ಅವರಿಗೆ ಅಂತ ಅಂದ್ರೆ ಅವ್ರ ಬಾಡಿಗೆ ಅವ್ರ ತಕ್ಕನಾಗೆ ಒಂದು ಪಾತ್ರ ನೀವು ಸೆಲೆಕ್ಟ್ ಮಾಡ್ತೀವಿ. ಗುರುಗಳು, ಈಗ ಒಂದು ನಾಟಕನ ನೀವು ಎಷ್ಟು ದಿನಕ್ಕೆ ಅವ್ರಿಗೆ ನೀವು ರೆಡಿ ಮಾಡ್ತೀರಾ? ಅಂದ್ರೆ ಪ್ರಾಕ್ಟೀಸ್ ನ ಮಾಡಿಸಿ ನೀವು ತಯಾರಿ ಮಾಡ್ತೀರಾ? ಸಾಮಾನ್ಯ ಒಂದು 3 ತಿಂಗಳಾರು ಬೇಕು. ಒಂದು ನಾಟಕನ ಕಂಪ್ಲೀಟ್ ಕಲಿಸ್ಬೇಕು ಅಂದ್ರೆ ಅವ್ರಿಗೆ 3 ತಿಂಗಳು ಬೇಕು. 3 ತಿಂಗಳು ಕೈಯಾಮ ಕಲಿಸ್ಬೇಕು. ಈಗ ಸ್ವಲ್ಪ ವ್ಯತ್ಯಾಸ ಏನಾಗುತ್ತೆ, ಈಗ ವಾರಕ್ಕೆ ಒಂದಿನ ಮಾಡ್ಕೋತಾರೆ, 1 ವರ್ಷವೆಲ್ಲ ನಡೀತದೆ. ಆ ತರ ಇದೆ. ಗುರುಗಳು, ಈಗ ನಾವು ನಾಟಕ ಕಲಿಬೇಕು, ಒಂದು ಸ್ಟೇಜ್ ಅಲ್ಲಿ ನಾವು ಪರ್ಫಾರ್ಮೆನ್ಸ್ ಮಾಡ್ಬೇಕು ಅಂತ ನಾವು ಇದ್ದಾಗ ನಮ್ಗೆ ಏನೆಲ್ಲ ಗುಣಗಳು ಇರಬೇಕು? ನಾವೆಲ್ಲ ಏನ್ ರೂಲ್ಸ್ ನ ಪಾಲನೆ ಮಾಡ್ಬೇಕು? ಎಲ್ಲದಕ್ಕಿಂತ ಮುಖ್ಯವಾಗಿ ಗುರುಗಳೇ, ಭಕ್ತಿ ಇರಬೇಕು.
ಭಕ್ತಿ ಮನಸ್ಸಿನಲ್ಲಿ ಭಕ್ತಿ ಇರಬೇಕು. ಭಕ್ತಿ ಇರಬೇಕು. ಹಾ ಹಾ ಭಕ್ತಿ, ಭಯ ಹಾ. ಇದೆಲ್ಲ ಹುಟ್ಟಿದಾಗ ಓಕೆ. ಅದು ತನ್ನಷ್ಟು ತಾನೇ ಬರುತ್ತೆ. ಹಾ 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 ಏನಾದ್ರೂ ಅದನ್ನ ನಾವು ಬಿಟ್ಟು ಅಹಂಕಾರ ಪಟ್ರೆ ಹಾ. ಇದು ಯಾವ ಜೀವಮಾನಕ್ಕೂ ಇದು ತಲೆ ಎತ್ತಲ್ಲ, ಸರಸ್ವತಿ ಒಲಿಯಲ್ಲ ಅಂತ ನೀವ್ ಹೇಳ್ತೀರಾ? ಖಂಡಿತ ಒಲಿಯೋದಿಲ್ಲ. ಹಾ 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 ಹಾ. ಅಂದ್ರೆ ಮೊದಲು ಶ್ರದ್ಧೆ ಇರಬೇಕು, ಶ್ರದ್ಧೆ ಕಲಿಯೋನಿಗೆ ಇರ್ಬೇಕು. ಶ್ರದ್ಧೆ ಇರಬೇಕು. ಶ್ರದ್ಧೆ ಇರಬೇಕು. ಓಕೆ ಆ ಓಕೆ ಶ್ರದ್ಧೆ ಪಟ್ರೆ ಖಂಡಿತವಾಗ್ಲೂ ಹಾ. ಸರಸ್ವತಿ ಒಲಿತಾಳೆ. ಓಕೆ ಗುರುಗಳೇ, ಬರುತ್ತೆ. ಈಗ ನಿಮ್ಮ ಈ ನಾಟಕ ರಂಗದಲ್ಲಿ ಈಗ ನೀವು ಎಷ್ಟು ಜನನ ತಯಾರಿ ಮಾಡಿದ್ದೀರಾ? ಈಗ ನಿಮ್ಮ ಶಿಷ್ಯಂದಿರಾಗಿ ಈ ಎಷ್ಟೋ ಹೌದೌದು. ಯುವಕರಿಗೆ ನೀವು ಸ್ಫೂರ್ತಿಯಾಗಿರೋದ್ರಿಂದ ಎಷ್ಟು ಜನ ಎಲ್ಲ ನೀವು ತಯಾರಿ ಮಾಡಿದ್ದೀರಾ? ಈಗ ಅವರೇ ನಮ್ಮ ಹತ್ರ ಕಲ್ತು ಅವನೇ ಹೋಗಿ ಒಂದು ಜೀವನ ಕಟ್ಕೊಂಡಿದ್ದಾನಪ್ಪ ಅನ್ನೋರು ಎಷ್ಟು ಜನ ಇದ್ದಾರೆ? ಇದನ್ನ ಹೇಳ್ಬೇಕು ಅಂದ್ರೆ ಒಂದು ನಾಟಕಕ್ಕೆ ಒಂದು 20 ಜನ ಬೇಕೇ ಬೇಕು ನಮ್ಗೆ. ಓಕೆ. ಒಂದು 200 ನಾಟಕ ಆಡಿಸಿದೀನಿ. ಹಾ ಹಾ 200 ನಾಟಕದಲ್ಲಿ ಒಂದು 20 ಜನ ಅಂದ್ರೆ ಹಾ. ಅಷ್ಟು ಜನಕ್ಕೂ ಪಾಠ ಹೇಳ್ಕೊಟ್ಟಿದೀವಿ. ಪಾಠ ಹೇಳ್ಕೊಟ್ಟಿದ್ದೀರಾ? ಇದ್ರೊಳಗೆ ಸಂತೃಪ್ತಿ ಪಟ್ಟವರು ಪಟ್ಟವ್ರೆ, ಹಾ. ಕೆಲವರು ಬಿಟ್ಟು ಹಾಕೋರು ಇದ್ದಾರೆ. ಹೌದೌದು. ಗುರುಗಳೇ, ಇದನ್ನ ನಿರಂತರವಾಗಿ ಮಾಡ್ತಿದ್ದೀರಾ? ನಿಮಗೆ ತೃಪ್ತಿ ಅನ್ಸಿದ್ಯಾ? ನಮಗಂತೂ ಖಂಡಿತ ತೃಪ್ತಿ ಅನಿಸಿದೆ. ತೃಪ್ತಿ ಅನ್ಸಿದೆ. ಇದರಿಂದ ಜೀವನೋಪಾಯನೂ ಸಾಗಿದೆ, ಹೌದು. ಹಾ ಕಷ್ಟ ಕಾಲದಲ್ಲೂ ಕೈ ಹಿಡಿದಿದೆ. ಹಾ ಹಾ. ಎಲ್ಲದಕ್ಕಿಂತ ಮಿಗಿಲಾಗಿ ಹಾ. ಒಂದು ಗೌರವಯುತವಾದ ಸ್ಥಾನ ಸಿಕ್ಕಿದೆ. ಸ್ಥಾನ ಸಿಕ್ಕಿದೆ. ಹಾ ಹಾ. ನೀ ದರುಶನವ ನೀಡಯ್ಯ, ಕರುಣಿಸಿ ಬಾರೋ, ದರುಶನ ತೋರೋ, ಕರುಣಿಸಿ ಬಾರೋ, ದರುಶನ ತೋರೋ, ದೀನನ ಮೊರೆ ಕೇಳಲು ಈ ದೀನನ ನೋಡಲು. ಮಾದೇವ ಬಾರೆಯ ದರುಶನವ ನೀಡೆಯ. ಬಾಳಲಿ ನಾನು ನೊಂದಿಹೆನಯ್ಯ, ದಾರಿ ಕಾಣದೆ ನಾನಿಂದು. ಬಾಳಲಿ ನಾನು ನೊಂದಿಹೆನಯ್ಯ, ದಾರಿ ಕಾಣದೆ ನಾನೊಂದು. ಮೂಡಲಗಿರಿಯೋನೆ ಮುದ್ದು ಮಾದೇವನೇ, ಎದ್ದು ನೀ ಬಾರೆಯ ದೇವ, ಎದ್ದು ನೀ ಬಾರೆಯ ಮಾದೇವ ಬಾರೆಯ, ದರುಶನವ ನೀಡೆಯ. ಕರುಣಿಸಿ ಬಾರೋ, ದರುಶನ ತೋರೋ, ಕರುಣಿಸಿ ಬಾರೋ, ದರುಶನ ತೋರೋ, ದೀನನ ನೀ ನೋಡಲು ಈ ಮೊರೆಯನ್ನು ಕೇಳಲು. ಮಾದೇವ ಬಾರೆಯ ದರುಶನವ ನೀಡೆಯ ಅಂದಾಗ ಆ ಮನಸ್ಸು ಎಲ್ಲೋ ಒಂದ್ ಕಡೆ ಹೋಗಿ ಕೂತ್ಕೋತದೆ. ಅಂದ್ರೆ ಈ ತರ ಒಂದೊಂದು ಚಂಚಲವಾದಂತ ಮನಸ್ಸು ಒಂದು ಸ್ಥಿರ ಆಯ್ತದೆ, ಸ್ಥಿರ ಆಗುತ್ತೆ. ಈಗಿನ ಮಕ್ಕಳಿಗೆ ಈಗ ಮಕ್ಕಳು ಬುಕ್ನೇ ಹಿಡ್ಕೊಂಡು ಕುಂತ್ಕೊಳ್ಳೋದು, ಬರೀ ಫೋನ್ನೇ ಹಿಡ್ಕೊಂಡು ಕುಂತ್ಕೊಳ್ಳೋದು, ಇದು ಆರೋಗ್ಯದ ಮೇಲಂತೂ ತುಂಬಾ ಪರಿಣಾಮ ಬೀರುತ್ತದೆ. ಇದು ಬರೀ ಮನಸ್ಸಿನಲ್ಲೇ, ನಮ್ಮ ಮೈಂಡ್ನಲ್ಲೇ ಕೆಲಸ ಮಾಡ್ತಾ ಇರ್ತದೆ. ಒಂದು ಒಳ್ಳೆ ಹಾಡನ್ನ, ಒಂದು ಒಳ್ಳೆ ಗೀತೆಯನ್ನ ನಾವು ಕಲ್ತ್ಕೊಂಡ್ರೆ ಅದು ಆ ಕಡೆ. ಎಲ್ಲರೂ ನಾಟಕ ಕಲ್ಸಕ್ಕೆ ಹೋಗಿ ಭಜನೆ ಮಾಡ್ಕೊಂಡು ದೇವಸ್ಥಾನದಲ್ಲಿ ಕೂತ್ಕೊಳ್ಳಿ ಅಂತ ಅಲ್ಲ. ಹೌದೌದೌದು. ಸಮಾಜದ ಉದ್ಧಾರಕ್ಕೆ, ನೀನು ಜ್ಞಾನವಂತನಾಗಕ್ಕೆ ಮನುಕುಲ ಉಳಿಬೇಕು, ಈ ಸಂಸ್ಕಾರ ಉಳಿಬೇಕು, ಈ ಸಂಗೀತ ಉಳಿಬೇಕು. ರಾಜಾದಿರಾಜ ಕಾಲದಿಂದ ಇದು ನಡ್ಕೊಂಡ್ ಬಂದಿದೆ, ಯುಗ ಯುಗಾಂತರದಲ್ಲೂ ಇದಿತ್ತು. ಈಗ ನಾವು ಇದು ಬಿಟ್ರೆ ನಾವು ಮೋಸ ಮಾಡ್ಕೋತೀವಿ. 1 ಗಂಟೆ 24 ಗಂಟೆ ಬೇರೆ ಹುದ್ದೆನೋ ಇಲ್ಲ ನಿಮ್ಮ ವಿದ್ಯಾಭ್ಯಾಸನೋ ಎಲ್ಲ ಮಾಡ್ಕೊಳ್ಳಿ. ಇದು 1 ಗಂಟೆ ಅಷ್ಟಾದ್ರೂ ಸೀಮಿತ ಕೊಟ್ಟು ನಮ್ಮ ಒಂದು ಮೈಂಡನ್ನ, ನಮ್ಮ ಒಂದು ಮನಸ್ಥಿತಿಯನ್ನ, ನಮ್ಮ ಸಂಸ್ಕಾರ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಹೋದ್ರೆ ಇದು ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಓಕೆ ಗುರುಗಳೇ.
ಗುರುಗಳೇ, ಈಗ ನೀವು ಸರ್ಕಾರದಿಂದ ಯಾವ ಯಾವ ತರ ಅಂತ ಸಮಾರಂಭಗಳನ್ನ ನೀವು ಭಾಗವಹಿಸಿದ್ರ? ಈಗ ನಾವು ಒಂದು 15 ವರ್ಷದ ಹಿಂದೆ ಓಕೆ ಮಾಗಡಿ ಕೆಂಪೇಗೌಡ ಸಾಂಸ್ಕೃತಿಕ ಕಲಾ ಸಂಘ ಅಂತ ಒಂದು ಸ್ಥಾಪನೆ ಮಾಡಿದ್ವು. ಓಕೆ. ನಮಗ ಆ ಸಂಘದ ಬಗ್ಗೆ ಏನು ಗೊತ್ತಿರಲಿಲ್ಲ, ಬಲ್ಲವರಿಂದ ತಿಳ್ಕೊಂಡು ಅದನ್ನ ಶುರು ಮಾಡಿ ಸುಮಾರು ಜನಕ್ಕೆ ಅನುಕೂಲ ಮಾಡಿದೀವಿ. ಒಂದು ಶೋಭಾನೆ ಪದ ಇರ್ಬೋದು, ಒಂದು ಭಜನೆ ಪದ ಇರ್ಬೋದು, ಒಂದು ಹರಿಕತೆ, ಒಂದು ನಾಟಕ ರಂಗ, ಎಲ್ಲಾರನ್ನೂ ಕರೆಸಿದ್ದೀವಿ. ಉಮಾಶ್ರೀ ಅವರು ಮಿನಿಸ್ಟರ್ ಆದಂತ ಕಾಲದಲ್ಲಿ ತುಂಬಾ 15 ಲಕ್ಷದವರೆಗೂ ಹಣ ತಂದು ಇಡೀ ಮಾಗಡಿಗೆ ಯಾವತ್ತೂ ಅಷ್ಟು ಕಲಾ ತಂಡ ಬಂದಿರಲಿಲ್ಲ. ಅಷ್ಟನ್ನ ನಾವು ಮಾಗಡಿಗೆ ಸೇರಿಸಿದಂತ ಒಂದು ಹೆಮ್ಮೆ ನನಗಿದೆ. ಅಷ್ಟು ಹೆಮ್ಮೆ ನನಗಿದೆ. ಗುರುಗಳು, ಈಗ ಒಂದು ಸರ್ಕಾರದಿಂದ ನಾವು ಒಂದು ಸಮಾರಂಭ ನಾವು ಮಾಡಬೇಕು ಅಂದಾಗ ಅದು ಹೇಗೆಲ್ಲ ಮಾಡ್ತೀರಾ? ರೆಡಿ ಹೇಗ್ ಮಾಡ್ತೀರಾ? ಈಗ ನಿಮ್ ಶಾಸಕರ ಕಡೆಯಿಂದ ನೀವು ಈಗ ಯಾವ ತರ ಅದನ್ನ ಬಳಸ್ಕೊಂತೀರಾ? ಶಾಸಕರು ಅನುಮತಿ ಕೊಡಬೇಕು. ಒಂದು ಪತ್ರದ ಮೂಲಕ ಅವ್ರ ತಗೊಂಡು ಅವ್ರ ಅನುಮತಿ ಪಡ್ಕೊಂಡು, ಆಮೇಲೆ ಮಿನಿಸ್ಟರ್ ಕಡೆಯಿಂದ ಸ್ವಲ್ಪ ಆ ಮೇಲಧಿಕಾರಿಗಳಿಂದ. ಅಲ್ಲ, ಈಗ ನಿಮ್ಮ ದೊಡ್ಡ ಕಾರ್ಯಕ್ರಮ ಎಲ್ಲೆಲ್ಲ ಮಾಡಿದ್ದೀರಾ? ದೊಡ್ಡ ಕಾರ್ಯಕ್ರಮ ಅಂದ್ರೆ 72 ಜನನ ನಾನು ಡೆಲ್ಲಿ ಕರ್ಕೊಂಡು ಹೋಗಿ ಕರ್ನಾಟಕ ಭವನದಲ್ಲಿ 2 ದಿವಸ. ಅಲ್ಲ ಗುರುಗಳೇ, ಈಗ ಅದನ್ನ ಕೇಳಕ್ಕಿಂತ ಮುಂಚೆ ಆ ಅವಕಾಶ ನಿಮ್ಗೆ ಹೆಂಗ್ ದೊರಕ್ತು? ಹೆಂಗೆ ಅಂದ್ರೆ ನಮ್ಮ ಸಂಸದರಾಗಿರ್ತಕ್ಕಂಥ ಆಗಿನ ಸಂಸದರು ಡಿ ಕೆ ಸುರೇಶ್ ಅವರು ಕೇಳ್ಕೊಂಡು, ಹೀಗೆ ನಾವು ಡೆಲ್ಲಿಗೆ ಹೋಗಿ ನಾಟಕ ಆಡಬೇಕು, ಒಂದು ಹುಚ್ಚು ಏನಾದ್ರು ನಾವು ಸಾಧನೆ ಮಾಡ್ಬೇಕು ಮನುಷ್ಯನ ಹುಟ್ಟಿದ ಮೇಲೆ. ಯಾರು ನಮ್ಮನ್ನ ಕರೆದಿರ್ಲಿಲ್ಲ ಅಲ್ಲಿ. ನಮ್ಮ ಕಲಾವಿದರನ್ನ ಕರ್ಕೊಂಡು ಹೋಗ್ಬೇಕು, ನಾವು ನೋಡ್ದಂಗ ಆಗ್ಬೇಕು, ನಮ್ಮ ಕಲೆನೂ ಪ್ರದರ್ಶನ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಕೇಳ್ಕೊಂಡೆ. ತಕ್ಷಣನೇ ಎಲ್ಲ ಅನುಕೂಲನೂ ಮಾಡ್ಕೊಟ್ರು. ಹೋಗಿ ಅಂದ್ಬಿಟ್ಟು 2 ನಾಟಕ ಆಡಿಸ್ಕೊಂಡು 72 ಜನ ಕರ್ಕೊಂಡು ವಾಪಸ್ ಬಂದೆ. ಇದು ಒಂದು ಹೆಮ್ಮೆಯಾದ ವಿಚಾರ. ನಾನೇ ಡೆಲ್ಲಿ ನೋಡಿರ್ಲಿಲ್ಲ. 72 ಜನ ಅನುಸರಿಸ್ಕೊಂಡು ಕರ್ಕೊಂಡೋಗಿ, ಅಂದ್ರೆ ಒಂದು ಗುರುಸ್ಥಾನ ಇರೋದು ಬಹಳ ಕಷ್ಟ ಇರ್ತದೆ ಅಲ್ವಾ? ಜವಾಬ್ದಾರಿಯುತ ಲೇಡೀಸು, ಆ ಮೇಕಪ್ನವರು, ಹಾರ್ಮೋನಿಯಂ ಕೂಡ ಇಲ್ಲಿಂದ ಎಲ್ಲ ಎಲ್ಲಿಂದ. ಪ್ರತಿಯೊಂದು ಫ್ಲೈಟ್ ಅಲ್ಲಿ ಹಾಕೊಂಡು ಹೋಗಿರಾ? ಇಲ್ಲ, ಟ್ರೈನ್. ಅದಕ್ಕೂ ಸರ್ಕಾರ ಸ್ವಲ್ಪ ರಿಯಾಯಿತಿ ಇತ್ತಾಗ, ಈಗ ಏನ್ ಮಾಡೋರು ಗೊತ್ತಿಲ್ಲ. ರಿಯಾಯಿತಿ ಇತ್ತು. ಗುರುಗಳು, ಈಗ ನಾವು ಒಂದು ಸರ್ಕಾರದಲ್ಲಿ ಸಮಾರಂಭ ಮಾಡಬೇಕು, ಈ ತರದ ಒಂದು ಅವಕಾಶ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಂದ್ರೆ ಯಾವ ತರ ಅರ್ಜಿ ಹಾಕ್ಬೇಕು? ಅಂದ್ರೆ ಈಗಿನ ತುಂಬಾ ಜನ ಕಲಾವಿದರಿಗೆ ಇದು ಗೊತ್ತಿರಲ್ಲ. ಈಗ ನಿಮ್ಮ ಅನುಭವದಲ್ಲಿ ಯಾವ ತರ ಕಾರ್ಯಕ್ರಮನ ಮಾಡಬಹುದು ಸರ್ಕಾರದಲ್ಲಿ ಅಂತ ಒಂದು ಅರ್ಜಿ ಯಾವ ತರ ಹಾಕ್ಬೇಕು? ಈಗ ಸಾಮಾನ್ಯವಾಗಿ ಈಗ ಮ್ಯಾನ್ಯುಯಲ್ ಇಲ್ಲ. ಏನಿದ್ರು ಅಂದ್ರೆ ಆನ್ಲೈನ್ ಮೂಲಕನೇ ಅರ್ಜಿ ಸಲ್ಲಿಸಬೇಕು. ತುಂಬಾ ಕಟ್ಟುಪಾಡೆಲ್ಲ ಮಾಡಿದ್ದಾರೆ. ಅದಕ್ಕೆ ಮಾರ್ಗಸೂಚಿ ಅಂತ ಬಿಟ್ಟವ್ರೆ. ಆ ಮಾರ್ಗಸೂಚಿ ಪ್ರಕಾರನೇ ಮಾಡ್ಕೊಂಡು ಹೋದ್ರೆ ಆ ಮಾರ್ಗಸೂಚಿಗೆ ತಕ್ಕಂತೆ ಅನುದಾನ ಕೊಡ್ತಾವ್ರೆ. ಅಂದ್ರೆ ಒಂದು ಕಾರ್ಯಕ್ರಮಕ್ಕೆ ಇಷ್ಟು ಅಂತ ಅನುದಾನ ಸಿಗುತ್ತಾ ಗುರುಗಳೇ? ಇಲ್ಲ, ಒಂದು ಕಾರ್ಯಕ್ರಮಕ್ಕೆ ಅಂತಲ್ಲ, ಒಂದು ಸಂಸ್ಥೆಗೆ ಒಂದಿಷ್ಟು ಕೊಡಬಹುದು. ಕಡಿಮೆ ಅಂದ್ರೆ ಒಂದು 50,000, ಹೆಚ್ಚು ಅಂದ್ರೆ ಒಂದು 5 ಲಕ್ಷ ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ. ಹೆಚ್ಚಿಗೆ ಯಾರಿಗೂ ಕೊಡ್ತಾ ಇಲ್ಲ. ಹಿಂದೆಲ್ಲ ಇತ್ತು 10 ಲಕ್ಷ 5 ಲಕ್ಷ ಎಲ್ಲ ಕೊಡುವಂತ ಪ್ರಾವಿಷನ್ ಅವಾಗಿತ್ತು, ಕೊಡೋರು. ಏನೋ ಇಲಾಖೆನೇ ಸ್ವಲ್ಪ ಹಿಂದುಳಿತಾ ಇದೆ. ಕರೆದು ಕಾರ್ಯಕ್ರಮ ಕೊಡ್ತಾ ಇದ್ರು. ಈ ಕಾರ್ಯಕ್ರಮ ಮಾಡುವಾಗೆ ದುಡ್ಡಿಲ್ಲ. 2 ವರ್ಷ 3 ವರ್ಷ ಕಾಯ್ತಾ ಇದ್ದಾರೆ. ಗುರುಗಳೇ, ಈಗ ಆಯ್ತು, ಅದೆಲ್ಲ ಆಯ್ತು. ಗುರುಗಳೇ, ಈಗ ನಮ್ಮ ರೈತರಿಗೆ ನೀವು ನಾಟಕ ಕಲಿಸ್ತಿರಲ್ಲ ಗುರುಗಳೇ, ಒಂದು ನಾಟಕ ನೀವು ಎಷ್ಟು ಪ್ರೈಸ್ ಮಾಡ್ತೀರಾ? ಅಂದ್ರೆ ನೀವು ಎಷ್ಟು ಸಂಭಾವನೆ ಪಡಿತೀರಾ ಒಂದು ನಾಟಕದಲ್ಲಿ? ಒಂದು ನಾಟಕದಲ್ಲಿ ಇವತ್ತಿನ ಕಾಲಕ್ಕೆ ಒಂದು 50,000 ರಿಂದ 60,000. ಅಂದ್ರೆ ಎಷ್ಟು ತಿಂಗಳು ಅವರಿಗೆ ನೀವು ಅದನ್ನ ಅಭ್ಯಾಸ ಮಾಡಿಸ್ತೀರಾ? ಒಂದು 3 ತಿಂಗಳು ಮಾಡಿಸ್ತೀವಿ. 3 ತಿಂಗಳು ಸತತವಾಗಿ ಮಾಡಿದ್ರೆ. ಇಲ್ಲ, ಈಗೆಲ್ಲ ಲೇಟೆಸ್ಟ್ ಮಾಡ್ಕೊಂಡವ್ರೆ. ಒಂದೇ ದಿನ ಬನ್ನಿ, ನಮ್ಗೆ ರಜಾ ಇಲ್ಲ ಅಂತಾರೆ. ವಾರಕ್ಕೆ ಒಂದಿನ ಆದ್ರೆ ಒಂದು 6 ತಿಂಗಳು ವರ್ಷವೆಲ್ಲ ತಳ್ಬೋದು. ಈ ತರ ಎಲ್ಲ ಇದೆ. ಬೇರೆ ಆಯ್ಕೆ ಮಾಡೋಣ.